ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಗೈಸ್, ಇದು ಬಂದು 3 ಡೇಸ್ ಕಂಟಿನ್ಯೂಸ್ ವ್ಲಾಗ್ ಆಗಿರುತ್ತೆ, ಓಕೆನಾ? ಸೊ ಸ್ಯಾಟರ್ಡೇಯಿಂದ ಸಂಡೇ ಮಂಡೇ ವ್ಲಾಗ್ ಆಗಿರುತ್ತೆ. ಹಾಗೆಯೇ ಇವತ್ತು ವಿಡಿಯೋನ ಶುರು ಮಾಡೋಣ. ತುಂಬ ದಿನ ಆಗಿತ್ತು ವಿಡಿಯೋನ ಶೂಟ್ ಮಾಡಿ ಎಡಿಟ್ ಮಾಡಲಿಕ್ಕೆ ಟೈಮ್ ಸಿಕ್ಕಿರಲಿಲ್ಲ, ಹಾಗಾಗಿ ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೂ ಮುಂಚೆ ಹೊಸದಾಗಿ ಯಾರೆಲ್ಲ ಚಾನಲ್ನ ನೋಡ್ತಿದ್ದೀರೋ ಸೊ ಪ್ಲೀಸ್ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋ ನೋಡಿ ಅಂತ ಹೇಳ್ತಾ, ಸೊ ಇವತ್ತು ಬಂದು ಸ್ಯಾಟರ್ಡೇ ಮಾರ್ನಿಂಗ್ಗೆ ಟಿಫನ್ಗೆ ಅಂತ ಹೇಳಿ ಚಪಾತಿ ಟೊಮೊಟೊ ಗೊಜ್ಜೆಲ್ಲ ಮಾಡಿದ್ದೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಅಜ್ಜಿಗೂ ಕೂಡ ಎಲ್ಲನೂ ಟಿಫನ್ ಎಲ್ಲ ಹಾಕ್ಕೊಟ್ಟು ಮುಗಿಸ್ಕೊಂಡು, ಇಲ್ಲ ನನ್ನ ಕೆಲಸ ಏನಿತ್ತು ಎಲ್ಲನೂ ಕೂಡ ಮುಗಿಸ್ಕೊಂಡು ಕಂಪ್ಯೂಟರ್ ಕ್ಲಾಸ್ಗೆ ಬಂದಿದ್ದೀನಿ. ಸೊ ನೋಡ್ತಿರ್ಬೋದು, ನಾನು ತೊಗೊಂಡಿರುವಂಥ ಟೈಮ್ ಬಂದು ಮಾರ್ನಿಂಗ್ ಇತ್ತು. ಸೊ ಇವಾಗ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಟೈಮಿಂಗ್ಸ್ನ ಬಂದು. ಸೊ ಈವ್ನಿಂಗ್ ಟೈಮ್ ಬಂದಿದ್ದೀನಿ, ಯಾರೂ ಇಲ್ಲ ಇಲ್ಲಿ, ಎಲ್ಲರದು ಆಲ್ರೆಡಿ ಟೈಮಿಂಗ್ಸು ಮುಗ್ದೋಗಿದೆ. ಸೊ ನಾನು ಲಾಸ್ಟಲ್ಲಿ ಬಂದಿದ್ದೀನಿ. ಸೊ 1 ಅವರ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು. ಹಾಗೆಯೇ ಇದ್ರ ಜೊತೆ ಮಾರ್ನಿಂಗ್ ಟೈಮ್ ಬಿಟ್ಟು ನಾನು ಈವ್ನಿಂಗ್ ಟೈಮ್ ಏನೋ ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಈವ್ನಿಂಗ್ ಟೈಮ್ ಏನಕ್ಕೆ ನಾನು ಕಂಪ್ಯೂಟರ್ ಕ್ಲಾಸ್ ಬರ್ತಾಯಿದ್ದೀನಿ, ಏನು ಎತ್ತ ಅಂತ ಹೇಳ್ಬಿಟ್ಟು ಮುಂದೆ ಬರುವಂಥ ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ, ಓಕೆನಾ? ಹಾಗೆಯೇ ಇದನ್ನೆಲ್ಲ ಮುಗಿಸ್ಕೊಂಡು ಅವತ್ತು ಇಡೀ ದಿನ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆಯೇ ಇದು ಬಂದು ಸಂಡೇ ಮಾರ್ನಿಂಗ್, ಓಕೆನಾ? ಸಂಡೇ ಇವತ್ತು ಏನಾದರೂ ಸ್ಪೆಷಲಾಗಿ ನಾನ್ ವೆಜ್ ಮಾಡೋಣ ಅನ್ನೋದಿತ್ತು ಮೈಂಡಲ್ಲಿ, ಹಾಗಾಗಿ ಇವತ್ತು ನಾನ್ ವೆಜ್ನ ಮಾಡ್ತಾಯಿದ್ದೀನಿ. ಇದು ಬಂದು ಮಾಮೂಲಿ ಚಿಕನ್ನ ತರಿಸ್ಕೊಂಡಿದ್ದೀನಿ. ಸ್ವಲ್ಪ ಚಿಕನ್ ಗ್ರೇವಿ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಮಕ್ಕಳಿಗೆ ಅಂತ ಕಬಾಬ್ ಎಲ್ಲ ಮಾಡ್ಕೊಡೋಣ, ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಸ್ವಲ್ಪ ಈ ರೀತಿ ಏನಾದರೂ ಕಬಾಬ್ ಆ ರೀತಿ ಇಷ್ಟ ಆಗುತ್ತೆ, ಹಾಗಾಗಿ ಅದು ಬೇರೆ ಇದು ಬೇರೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ಇವತ್ತು ಸಾಂಬಾರು ಕರಿ ಏನು ಮಾಡ್ತಾಯಿಲ್ಲ, ಸ್ವಲ್ಪ ಗ್ರೇವಿ ಥರನೇ ಮಾಡಿದ್ರೆ ರೈಸ್ಗೆಲ್ಲ ಆಗುತ್ತೆ, 2 ಟೈಮ್ಗೆ ತಿನ್ಬೋದಲ್ಲ ಅಂತ ಒಟ್ಟಿಗೆ ಮಾಡ್ತಾಯಿದ್ದೀನಿ. ಇನ್ನು ಆಲ್ರೆಡಿ ಬಂದು ಚಿಕನ್ನೆಲ್ಲ ಸ್ವಲ್ಪ ಬೇಯಲಿಕ್ಕೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಅದನ್ನೆಲ್ಲ ಮಸಾಲೆ ಎಲ್ಲ ಗ್ರೈಂಡ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದಾಯಿತು. ಇನ್ನು ಈ ರೀತಿ ಮುಂಚೆನೇ ಕಲಸಿಟ್ಬಿಟ್ಟಾಗ ಒಂದು ಅರ್ಧ ಗಂಟೆ ಅದು ಕೂಡ ಚೆನ್ನಾಗಿ ಸೆಟ್ ಆಗಿರುತ್ತೆ. ಆಮೇಲೆ ಬೇಕಿದ್ರೆ ಬಿಸಿ ಬಿಸಿ ಕಬಾಬೆಲ್ಲ ಕೊನೆಯಲ್ಲಿ ಹಾಕ್ಕೊಬೋದಲ್ಲ ಅಂತ ಮಾಡ್ತಾಯಿದ್ದೀನಿ. ಇನ್ನು ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಖಾಲಿಯಾಗಿತ್ತು, ಹಾಗಾಗಿ ಅದನ್ನು ಕೂಡ ಒಂದು ಸೈಡು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಕಬಾಬ್ ಬಂದು ಸ್ಪೆಷಲ್ ಅಂತ ಏನಿಲ್ಲ, ಮಾಮೂಲಿ ಯಾವ ರೀತಿ ರೆಗ್ಯುಲರಾಗಿ ಮಾಡ್ತಿದ್ನೋ ಆ ರೀತಿಯೇ ಮಾಡ್ತಾಯಿದ್ದೀನಿ. ಒಂದು ಮೊಟ್ಟೆನ ಹೊಡೆದು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇನ್ನು ಬಂದು ಕಬಾಬ್ ಪೌಡರ್ನ ನನಗೆ ಎಷ್ಟು ಬೇಕು ಅಷ್ಟಕ್ಕೆ ಹಾಕ್ಕೊತಾ ಇದ್ದೀನಿ. ಇದು ಬಂದು ಒಂದು ಅರ್ಧ kg ಇತ್ತು ಅಂತ ಅನಿಸುತ್ತೆ ಕಬಾಬ್ಗೆ. ನಾನು ಚಿಕನ್ನ ಸಪ್ರೇಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೆ, ಅರ್ಧ kg ಆಗುವಷ್ಟು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕಟ್ ಮಾಡಿರುವಂಥ ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಇಡೋದಷ್ಟೇ. ಇನ್ನು ಹಾಗೆಯೇ ಸ್ಟವ್ ಮೇಲೆ ಕೂಡ ಸ್ವಲ್ಪ ಚಿಕನ್ ಕರಿ ಎಲ್ಲ ರೆಡಿ ಆಯ್ತಾಯಿದೆ. ಇನ್ನು ಕೊನೆಯಲ್ಲಿ ಸ್ವಲ್ಪ ನಿಂಬೆಹಣ್ಣೆಲ್ಲ ಹಿಂಡ್ಬಿಟ್ರೆ ಗ್ರೇವಿ ರೆಡಿ ಆಯಿತು. ಇನ್ನು ಹಾಗೆಯೇ ಇನ್ನೊಂದು ಸೈಡು ಕೂಡ ಮುದ್ದೆನ ಇಟ್ಕೊಂಡಿದ್ದೀನಿ. ಈ ರೀತಿ ಸಾಂಬಾರು ಗ್ರೇವಿಗಳಿಗೆ ಬಿಸಿ ಬಿಸಿ ಮುದ್ದೆ ಹಾಕ್ಕೊಂಡು ಕೊನೆಯಲ್ಲಿ ಕಬಾಬ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಗ್ರೇವಿ ಅಂತೂ ರೆಡಿ ಆಯಿತು. ಹಾಗೆಯೇ ಇನ್ನೊಂದು ಕಡೆ ಸ್ಟವ್ ಮೇಲೆ ಸ್ವಲ್ಪ ಬಾಣಲಿನ ಇಟ್ಕೊಂಡು ಇದಕ್ಕೆ 1.5 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಸೊ ಮುದ್ದೆನೂ ಕೂಡ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು. ಸೊ ಇವಾಗ ಮನೇಲಿ ಅಜ್ಜಿ ಇರೋದ್ರಿಂದ ದಿನ ನೈಟು ನಾನು ಮುದ್ದೆ ರೆಗ್ಯುಲರಾಗಿ ಮಿಸ್ ಮಾಡ್ದೆ ಅಂತಲೇ ಮಾಡ್ತಿರ್ತೀನಿ. ಒಂದೊಂದು ಟೈಮ್ ಯಾವಾಗಲಾದರೂ ಕೆಲಸ ಅದು ಇದ್ದಾಗ ಮಿಸ್ ಆಗುತ್ತೆ, ಬಟ್ ಡೈಲಿ ನೈಟು ಮುದ್ದೆ ಕಂಪಲ್ಸರಿ ಮಾಡ್ತಾಯಿರ್ತೀನಿ. ಅಜ್ಜಿ ಬಂದು ಒಂದು ಮುದ್ದೆ ಮೀಡಿಯಮ್ ಸೈಜಲ್ಲಿ ಒಂದು ಮುದ್ದೆ, ಸೊ ನನಗೊಂದು ಚೂರು ಸ್ವಲ್ಪ ತಿಂದರೆ ಸಾಕಾಗತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಇನ್ನು ಹುಡುಗರುಗಳು ಬಂದು ಮುದ್ದೆ ಏನೋ ತಿನ್ನೋದಿಲ್ಲ, ಹಾಗಾಗಿ ಮಾಡ್ತಾಯಿದ್ದೀನಿ. ಇನ್ನು ಇದನ್ನಂತೂ ಬಾಣಲಿಲೇ ಮಾಡೋದು ನಾನು ಯಾವಾಗಲೂ ಮುದ್ದೆನ ಬಂದು, ಅಥವಾ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಸೊ ಅದರಲ್ಲಿ ಮಾಡ್ತಿರ್ತೀನಿ, ಅಲ್ಯೂಮಿನಿಯಂ ಬೌಲಲ್ಲಿ. ಹಾಗೆಯೇ ಇದನ್ನು ಮುದ್ದೆ ಬಂದು 2 ಸಲ ಈ ರೀತಿ ಚೆನ್ನಾಗಿ ಮಸ್ತು ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ತಿರುಗಿಸಿ ಚೆನ್ನಾಗಿ ಬೇಯಿಸ್ಬೇಕು. ಅದನ್ನು ಸ್ವಲ್ಪ ಕಂಟು ಸ್ಮೆಲ್ ಬರುತ್ತಲ್ಲ, ಆ ರೀತಿ ಬೇಯಿಸಿದ್ರೇ ನನಗೆ ಮುದ್ದೆ ಸಮಾಧಾನ ಆಗೋದು ತಿನ್ನೋದಕ್ಕೆ. ಸೊ ಫೈನಲಿ ಮುದ್ದೆನೂ ಕೂಡ ರೆಡಿ ಆಯಿತು. ಹಾಗೆಯೇ ಬಿಸಿ ಬಿಸಿ ಹಾಟ್ ಬಾಕ್ಸ್ಗೆ ಹಾಕಿಟ್ಕೊಂಡೆ. ಹಾಗೆಯೇ ಇನ್ನು ಸಾಂಬಾರು ಎಲ್ಲ ರೆಡಿ ಆಯ್ತಲ್ವ, ಹಾಗಾಗಿ ಅಜ್ಜಿಗೆ ಹಾಕ್ಕೊಟ್ಬಿಡೋಣ, ಟೈಮ್ ಆಲ್ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಹಾಕ್ಕೊಡ್ತಾ ಇದ್ದೀನಿ. ಇನ್ನು ನಾವೆಲ್ಲ ಸ್ವಲ್ಪ ಕಬಾಬೆಲ್ಲ ಒಂದೇ ಸಲ ಬಿಸಿ ಬಿಸಿ ಹಾಕ್ಕೊಂಡು ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ಹುಡುಗರು ವೆಯ್ಟ್ ಮಾಡ್ತಾಯಿದ್ವಿ. ಹಾಗೆಯೇ ಇನ್ನೊಂದು ಸೈಡು ಕಬಾಬ್ದೆಲ್ಲ ಕಲಸಿಟ್ಟಿದ್ನಲ್ಲ, ಅದು ಕೂಡ ಚೆನ್ನಾಗಿ ಸೆಟ್ ಆಗಿದೆ, ಮಸಾಲೆ ಎಲ್ಲ ಬಂದು. ಸೊ ಹಾಗೆಯೇ ಮತ್ತೆ ಸ್ಟವ್ ಮೇಲೆ ಒಂದು ಬಾಣಲಿನ ಹಾಕ್ಕೊಂಡು ಸ್ವಲ್ಪ ಎಣ್ಣೆನೆಲ್ಲ ಹಾಕ್ಕೊಂಡು ಕಬಾಬ್ನೆಲ್ಲ ಕರಿಯೋಣ ಎಣ್ಣೆಯಲ್ಲಿ ಅಂತ ಮಾಡ್ತಾಯಿದ್ದೀನಿ. ನಾನು ಕಬಾಬ್ಗೆ ಬಳಸುವಂಥ ಎಣ್ಣೆನ ಯಾವುದಕ್ಕೂ ಕೂಡ ಬಳಸೋದಿಲ್ಲ, ಈ ರೀತಿ ಕಬಾಬ್ ಮಾತ್ರನೇ 1-2 ಟೈಮ್ ಮಾಡ್ಕೊತೀನಿ, ಓಕೆನಾ. ಸೊ ಅದನ್ನು ಮಾಮೂಲಿ ರೆಗ್ಯುಲರಾಗಿ ನಾರ್ಮಲ್ ಅಡುಗೆಗಳನ್ನೆಲ್ಲ ಮಾಡ್ತೀವಲ್ಲ, ಅದಕ್ಕೆ ಯಾವುದೇ ಕಾರಣಕ್ಕೂ ಬಳಸಲ್ಲ. ಇದನ್ನೇ ತಣ್ಣಗಾದ್ಮೇಲೆ ಸ್ವಲ್ಪ
ಎಲ್ಲನೂ ಕೂಡ ಫಿಲ್ಟರ್ ಮಾಡಿಕೊಂಡು ಒಂದು ಬಾಟ್ಲಿಗೆ ಅಥವಾ ಯಾವುದಾದ್ರೂ ಒಂದು ಸ್ಟೀಲ್ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡಿರ್ತೀನಿ. ಅದು ನೆಕ್ಸ್ಟ್ ಟೈಮ್ ಇನ್ನೊಂದು ಟೈಮ್ ಮಾಡಿದಾಗ ಯೂಸ್ ಆಗುತ್ತೆ. ಒಟ್ನಲ್ಲಿ ಎಣ್ಣೆನ ವೇಸ್ಟ್ ಅಂತೂ ಮಾಡ್ಲಿಕ್ಕೆ ಹೋಗಲ್ಲ. ಕೆಲವರು ಈ ರೀತಿ ಎಣ್ಣೆನೆಲ್ಲ ವೇಸ್ಟ್ ಮಾಡ್ತಾರೆ, ಒನ್ ಟೈಮ್ ಮಾಡಿ ಚೆಲ್ಬಿಡ್ತಾರೆ. ಮತ್ತು ಏನಾಗುತ್ತೆ ಅಂದರೆ ಪದೇ ಪದೇ ಎಣ್ಣೆನ ಬೆಂದಿರೋ ಎಣ್ಣೆನೇ ಪದೇ ಪದೇ ಬೇಯಿಸ್ಕೊಳ್ಳಬಾರ್ದು, ಅದು ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲ. 1-2 ಟೈಮ್ಸ್ ಕಬಾಬ್ ಮಾಡ್ಕೊತೀನಿ, ಮಿಕ್ಕಿರುವಂಥದ್ದನ್ನ ಅದೇನಾದರೂ ಚಿಕನ್ ನಾನ್ ವೆಜ್ ಏನಾರು ಮಾಡಿದಾಗ ಒಗ್ಗರಣೆಗೆ ಅಂತ ಬಳಸ್ಕೊಂಡಿರ್ತೀನಿ. ಯಾಕೆಂದರೆ ಇವಾಗಿನ ಎಣ್ಣೆ ರೇಟಲ್ಲಿ ತುಂಬಾ ದುಬಾರಿ ಇರುತ್ತಲ್ವ, ಹಾಗಾಗಿ ವೇಸ್ಟ್ ಮಾಡಬಾರ್ದು. ಅದನ್ನಲ್ಲೇ ಆದಷ್ಟು ಜಾಸ್ತಿ ದಿನ ಹಿಡ್ದಂಗೆ ಅಲ್ಲೇ ಯೂಸ್ ಮಾಡ್ಕೊಂಡ್ಬಿಟ್ರೆ ಬೆಟರ್ ಅಂತಲೇ ಹೇಳ್ಬೋದು. ಇನ್ನು ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂತ ಹೇಳಿದ್ರೆ ಮಂಡೇ ಮಾರ್ನಿಂಗ್, ಓಕೆನಾ. ಮಂಡೇ ಸ್ವಲ್ಪ ಹಿಂದಿನ ದಿನ ಎಲ್ಲ ಸ್ವಲ್ಪ ಇಡ್ಲಿಗೆ ನೆನೆಸಿಟ್ಟಿದ್ದೆ, ತುಂಬ ಜಾಸ್ತಿ ಅಕ್ಕಿನ ಹಾಕ್ಬಿಟ್ಟಿದೆ ಅಂತ ಅಂದ್ಕೊತೀನಿ. ಹಾಗೆಯೇ ಒಂದು ಟೈಮ್ಗೆ ಆಗುವಂಗೆ ನಾನು ಇಡ್ಲಿನ ಮಾಡ್ಕೊತಾ ಇದ್ದೀನಿ ಇವತ್ತು. ಇನ್ನು ಮಿಕ್ಕಿರುವಂಥದ್ದನ್ನ ಇನ್ನೊಂದು ದಿನ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ರೀತಿ ಎತ್ತಿಟ್ಕೊಂಡಿದ್ದೀನಿ. ನಾನು ಈ ರೀತಿ ದೋಸೆ ಅಥವಾ ಇಡ್ಲಿ ಮಾಡಿದಾಗ ಈ ರೀತಿ 2 ಟೈಮ್ಗೆ 2 ದಿನದಲ್ಲಿ ನಾನು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಒಂದಿನ ಇಡ್ಲಿ ಮಾಡಿದ್ರೆ ಒಂದಿನ ದೋಸೆ, ಒಂದಿನ ದೋಸೆ ಮಾಡಿದ್ರೆ ಒಂದಿನ ಇಡ್ಲಿ ಅಥವಾ ಪಡ್ಡು ಏನಾದರೂ ಮಾಡ್ಕೊಬೋದಲ್ವ ಅಂತ ಹೇಳ್ಬಿಟ್ಟು. ಸೊ ಪದೇ ಪದೇ 2 ಸಲ ಅದನ್ನು ನೆನೆಸಿ ರುಬ್ಬಿ ಮಾಡುವಂಥ ಅವಶ್ಯಕತೆ ಇಲ್ಲ. ಒನ್ ಟೈಮ್ ಮಾಡಿದಾಗಲೇ ಈ ರೀತಿ 2 ದಿನ ಪ್ಲ್ಯಾನ್ ಮಾಡಿಕೊಂಡ್ರೆ 2 ದಿನ ಟಿಫನ್ಗೆ ರೆಡಿ ಆಗುತ್ತೆ. ಯೋಚನೆ ಮಾಡೋದು ಕೂಡ ತಪ್ಪುತ್ತಲ್ವ. ಹಾಗೆಯೇ ಇಡ್ಲಿಗೆ ಎಲ್ಲ ಪ್ಲೇಟ್ಗೂ ಸ್ವಲ್ಪ ಎಣ್ಣೆನೆಲ್ಲ ಹಚ್ಕೊಂಡು ಇಡ್ಲಿನ ಹಾಕೊತಾ ಇದ್ದೀನಿ. ಒಂದು ಬ್ಯಾಚ್ ಹಾಕೊಂಡ್ರೆ ನಮಗೆ ಫುಲ್ ಅಂತಲೇ ಹೇಳ್ಬೋದು, ಒನ್ ಟೈಮ್ಗೆ ಇಡ್ಲಿ ಆಗೋವಂಥದ್ದು. ಹಾಗೆಯೇ ಇನ್ನು ಮಿಕ್ಕಿರುವಂಥದ್ದನ್ನ ಇನ್ನೊಂದು ಪಾತ್ರೆಗೆ ಇಟ್ಟಿದ್ದೀನಿ ನೋಡಿ ಪಕ್ಕದಲ್ಲಿ. ಇದಕ್ಕೆ ಯಾವುದೇ ರೀತಿ ನೀರನ್ನು ಮಿಕ್ಸ್ ಮಾಡಿಲ್ಲ, ತುಂಬ ಗಟ್ಟಿಯಾಗಿದೆ. ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ, ಓಕೆನಾ. ಸೊ ಇನ್ನು ಇಡ್ಲಿ ಪಾತ್ರೆ ಎಲ್ಲ ಇಟ್ಟಿದೆ, ಬಿಸಿನೀರೆಲ್ಲ ಹಾಕಿ ಅದು ಕೂಡ ಚೆನ್ನಾಗೇ ಕಾಯ್ತಾ ಇದೆ. ಇವಾಗ 3 ಪ್ಲೇಟ್ಗಳನ್ನ ಇಟ್ಕೊತಾ ಇದ್ದೀನಿ, ಇದೆಲ್ಲ ಚೆನ್ನಾಗೇ ಬೇಯಲಿ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಬಂದು ಇಡ್ಲಿ ಜೊತೆ ಸ್ವಲ್ಪ ಕಡಲೆಕಾಯಿ ಚಟ್ನಿ ಮಾಡ್ಕೊತಾ ಇದ್ದೀನಿ. ಯಾವುದೇ ರೀತಿ ಸಾಗು ಅಥವಾ ಮಸಾಲೆ ಹಾಕಿ ಏನೂ ಕೂಡ ಮಾಡ್ತಾಯಿಲ್ಲ. ನಾನೆಲ್ಲ ಸ್ವಲ್ಪ ನಾನ್ ವೆಜ್ ಮತ್ತು ಕಬಾಬ್ ಎಲ್ಲ ತಿಂದಿದ್ವಲ್ಲ, ಹಾಗಾಗಿ ಇವತ್ತು ಸಿಂಪಲಾಗಿ ಚಟ್ನಿ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು, ಹಾಗಾಗಿ ಚಟ್ನಿ ಮಾಡ್ತಾಯಿದ್ದೀನಿ. ಇನ್ನು ರಿಷು ಮೋಕ್ಷಿಗಂತೂ ಈ ರೀತಿ ಚಟ್ನಿ ಅಂದರೆ ಇಷ್ಟನೇ ಆಗಲ್ಲ. ಯಾವಾಗಲೇ ಮಾಡಿದ್ರೂ ಪಲ್ಯ ಅಥವಾ ಸಾಗು ಏನಾದರೂ ಮಾಡಲೇಬೇಕು. ಚಟ್ನಿ ತಿನ್ನೋದು ತುಂಬ ಕಡಿಮೆ ಅವರು. ನಾನು ಕೂಡ ಚಟ್ನಿ ಮಾಡೋದು ಕೂಡ ತುಂಬಾ ಕಡಿಮೆ. ಇವತ್ತು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ಇಡ್ಲಿ ಬಂದು ತುಂಬಾ ಒಂಥರ ಹೂವು ಇಡ್ಲಿ ಅಂತಾರಲ್ಲ, ಆ ರೀತಿ ಮೆತ್ತಗೆ ತುಂಬ ಸಾಫ್ಟಾಗಿತ್ತು. ಸ್ವಲ್ಪ ರೈಸ್ ಎಲ್ಲ ಹಾಕಿದ್ರೆ ಈ ರೀತಿ ಸ್ಮೂತಾಗಿ ಬರುತ್ತೆ ಇಡ್ಲಿ ಬಂದು. ಇನ್ನು ಅವ್ರ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಿ ನಾನು ಕೂಡ ಟಿಫನ್ ಎಲ್ಲ ಮುಗಿಸ್ಕೊಂಡು, ಸೊ ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ನಾನು ಮುಂದೆ ಬರುವಂಥ ವೀಡಿಯೋದಲ್ಲಿ ಹೇಳ್ತೀನಿ, ಓಕೆನಾ. ಸೊ ಆವಾಗಲೇ ಹೇಳೋದ್ನಲ್ಲ, ನಿಮ್ಮ ಹತ್ರ ನಾನು ಯಾವುದೂ ಕೂಡ ಮುಚ್ಚಿಡಲ್ಲ, ಎಲ್ಲನೂ ಕೂಡ ಶೇರ್ ಮಾಡ್ಕೊತೀನಿ. ಸೊ ಏನಿದು ಎತ್ತ, ನಾನು ಎಲ್ಲೋಗಿದ್ದೀನಿ, ಯಾರು ನನ್ನ ಜೊತೆ ಇದ್ದಿದ್ದು ಅಂತ ಮುಂದೆ ಬರುವಂಥ ವೀಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಹಾಗೆಯೇ ಅಲ್ಲಿಂದ ಬಂದಮೇಲೆ ಸ್ವಲ್ಪ ಊರಿಂದ ಹಾಲು ಕೊಟ್ಟು ಕಳಿಸಿದ್ರು. ಏನಕ್ಕಂದರೆ ನಿಮಗೆಲ್ಲ ಗೊತ್ತಿರೋ ಹಂಗೆ ಸಾಮಾನ್ಯವಾಗಿ ನಮ್ಮ ಮನೇಲಿ ಹಸುಗಳಿದೆಯಲ್ವ, ಹಾಗಾಗಿ ಸ್ವಲ್ಪ ನನ್ನ ಬ್ರದರ್ ಏನೋ ಬಂದಿದ್ದ ಬೆಂಗಳೂರಿಗೆ, ಹಾಗಾಗಿ ಆ ರೀತಿ ಬಂದಂಥ ಟೈಮ್ಗಳಲ್ಲಿ ಈ ಥರ ಹಾಲನ್ನು ಕೊಟ್ಟು ಕಳಿಸ್ತಾ ಇರ್ತಾರೆ. ಚೆನ್ನಾಗಿ ಅದನ್ನು ಕಾಯಿಸಿ ಇಟ್ಕೊಂಡ್ರೆ ಒಂದು 2 ದಿನ ಯೂಸ್ ಆಗುತ್ತೆ. ಅಥವಾ ಮೊಸರು ಅಥವಾ ಪನ್ನೀರ್ ಏನು ಬೇಕಿದ್ರೂ ಮಾಡ್ಕೊಬೋದು. ಅದರಲ್ಲಿ ಎಷ್ಟು ಕೆನೆ ಬರುತ್ತೆ ಗೊತ್ತಾ. ನಾನು ಅದನ್ನು ಸ್ಟೋರ್ ಮಾಡ್ತಿದ್ದೀನಿ ಕೂಡ, ಒಂದು ಮಂತಿಂದನೂ ಸ್ಟೋರ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಸ್ವಲ್ಪ ಬೆಣ್ಣೆ ಎಲ್ಲ ತೆಗಿಯೋಣ ಅಂತ ಹೇಳ್ಬಿಟ್ಟು. ಇನ್ನು ಹಾಗೆಯೇ ಊಟನೆಲ್ಲ ಮುಗಿಸ್ಕೊಂಡು ಫೈನಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಬಿಗ್ ಬಾಸ್ ನೋಡಿಕೊಂಡು ನೈಲ್ ಪಾಲಿಶ್ ಹಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೆ. ಹಾಗೆಯೇ ನೇಲ್ ಪಾಲಿಶ್ ಹಚ್ಕೋಬೇಕಾದ್ರೆ ನನಗೊಂದು ಆಸೆ ಇತ್ತು, ನನ್ನ ಮಗನ ಕೈಲಿ ಈ ರೀತಿ ನೇಲ್ ಪಾಲಿಶ್ ಹಚ್ಚಿಸ್ಕೋಬೇಕು ಕಾಲಿಗೆ ಅಂತ ಹೇಳ್ಬಿಟ್ಟು. ಅದು ಫೈನಲ್ ಇವತ್ತು ಫುಲ್ಫಿಲ್ ಅಂತಲೇ ಹೇಳ್ಬೋದು. ಈ ರೀತಿ ನೈಲ್ ಪಾಲಿಶ್ನ ಟೇಬಲ್ ಮೇಲೆ ಇಟ್ಟಿದ್ದೆ ತಡ ತಂದು, ನಾನು ಹಚ್ತೀನಿ ಅಂತ ಇಬ್ಬರು ಪೈಪೋಟಿ ಮೇಲೆ ಕಿತ್ತಾಡ್ತಾಯಿದ್ರು. ಕೊನೆಗೆ ಸ್ವಲ್ಪ ರಿಷು ಕೈಲಿ ಕೊಟ್ಟೆ, ಚೆನ್ನಾಗಿ ಅವ್ನು ಹಚ್ತಾನೆ ಅಂತ ಹೇಳ್ಬಿಟ್ಟು. ಅವನು ಹೆಂಗೆ ಬೇಕಂಗೆ ಸ್ವಲ್ಪ ಪೇಂಟ್ ಹೊಡೆದಂಗೆ ಎಲ್ಲನೂ ಹಚ್ತಾ ಇದ್ದಾನೆ, ನೋಡ್ತಿರ್ಬೋದು. ಸೊ ಮಕ್ಕಳಿಗೆಲ್ಲ ಅಷ್ಟು ಗೊತ್ತಾಗಲ್ಲ, ಅದು ಬೇರೆ ಫಸ್ಟ್ ಟೈಮ್ ಅಲ್ವಾ, ಹಾಗಾಗಿ ಹಚ್ದಂಗೆ ಹಚ್ಚಲಿ ಅಂತ ನಾನು ಕೂಡ ಕೂತ್ಕೊಂಡು ಹಚ್ಚಿಸ್ಕೊತಾ ಇದ್ದೀನಿ. ಸೊ ಗೈಸ್, ಆವಾಗಲೇ ಹೇಳ್ದಂಗೆ ಇತ್ತೀಚೆಗೆ ಏನಾಗಿದೆ, ವೀಡಿಯೋ ಮಾಡೋದೇ ಒಂದು ಕಷ್ಟ ಆಗ್ಬಿಟ್ಟಿದೆ. ವೀಡಿಯೋ ಶೂಟ್ ಮಾಡ್ಬೋದು, ಬಟ್ ಎಡಿಟ್ ಮಾಡೋದಿದೆಯಲ್ಲ ತುಂಬಾ ರಿಸ್ಕ್ ಅನ್ನಿಸ್ತಾ ಇದೆ. ತುಂಬ ಟೈಮ್ ಸಿಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ವೀಕ್ಲಿ 1 ವೀಡಿಯೋ ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ, ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಸೊ ನೋಡೋಣ ಮುಂದೆ ಏನು ಅಂತ. ಸೊ ಓಕೆ ಫ್ರೆಂಡ್ಸ್, ಹಾಗೆಯೇ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಬರುವಂಥ ವಿಡಿಯೋಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತುಂಬ ಒಂದು ಚೇಂಜಸ್ ಇರುತ್ತೆ ನನ್ನ ವಿಡಿಯೋದಲ್ಲಿ ಇನ್ನು ಮುಂದೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಕಾಯ್ತಿರ್ತೀರಾ ಅಂತ ಅಂದ್ಕೊಂಡು, ಹಾಗೆಯೇ ಹೊಸದಾಗಿ ಯಾರೆಲ್ಲ ಚಾನಲ್ನ ನೋಡ್ತಿದ್ದೀರೋ ಸೊ ಪ್ಲೀಸ್ ಬೇಗ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಕೂಡ ಸಪೋರ್ಟ್ ಮಾಡ್ತಾಯಿರಿ ಯಾವಾಗಲೂ ನನಗೆ ಅಂತ ಹೇಳ್ತಾ, ಸೊ ಮತ್ತೆ ನಾನು ನಿಮಗೆ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.